ರಾಜು, ಬಾಪ ಇಲ್ಲಿ ಬಾ ಇಲ್ಲಿ. ನಾನು ನಿನ್ಗೆ ಏನೇನು ತಂದಿದ್ದೀನಿ ನೋಡು ಬಾ. ಮಮ್ಮಿ, ಏನಿದೆ ಇದರಲ್ಲಿ? ಇದರಲ್ಲಿ ನಾನು ನಿನಗೋಸ್ಕರ ಏನು ತಂದಿರ್ಬೋದು ಅಂತ ಗೆಸ್ ಮಾಡು ನೋಡೋಣ. ಚಾಕ್ಲೇಟ್. ಕರೆಕ್ಟ್, ನೀನು ಫಸ್ಟ್ ಹೇಳಿದ್ದು ಕರೆಕ್ಟ್ ಆಗಿದೆ. ತಗೋ ಪುಟ್ಟ, ಇದರಲ್ಲಿ ನಟ್ಸ್ ಎಲ್ಲ ಇದೆ ಗೊತ್ತಾ? ಯಮ್ಮಿ ಯಮ್ಮಿ ಆಗಿರುತ್ತೆ. ತಗೋ ಚಾಕ್ಲೇಟ್. ವಾವ್, ಎಷ್ಟು ದೊಡ್ಡ ಚಾಕ್ಲೇಟ್ ಇದು. ಥ್ಯಾಂಕ್ ಯು ಮಮ್ಮಿ. ನಿನಗೆ ಖುಷಿ ಆಯ್ತಾ ಚಾಕ್ಲೇಟ್ ನೋಡಿ? ತುಂಬಾ 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 ಖುಷಿ ಆಯ್ತು ಮಮ್ಮಿ. ಆಮೇಲೆ ಆಮೇಲೆ ನೀವು ನನಗೆ ರಿಮೋಟ್ ಕಾರ್ ತಂದಿರ್ತೀರಾ. ಐ ಮೈ ಕರೆಕ್ಟ್? ಕರೆಕ್ಟಾಗಿ ಗೆಸ್ ಮಾಡಿದ್ಯಾ? ಅಲ್ಲ, ನಿನಗೆ ಹೇಗೆ ಗೊತ್ತಾಯ್ತು ನಾನು ರಿಮೋಟ್ ಕಂಟ್ರೋಲ್ ಕಾರೇ ತಂದಿರ್ತೀನಿ ಅಂತ? ಹೇಗೆ ಅಂದ್ರೆ, ನೀವು ಅವತ್ತು ಫೋನ್ ಮಾಡಿದಾಗ ನನಗೆ ಹೇಳಿದ್ರಿ ಅಲ್ವಾ, ನಾನು ನಿಮಗೆ ರಿಮೋಟ್ ಕಂಟ್ರೋಲ್ ಕಾರ್ ಕೊಡಿಸ್ತೀನಿ ಅಂತ. ಹಾಗೆ ಹಾಗೆ ಗೆಸ್ ಮಾಡಿದೆ, ಅದು ಕರೆಕ್ಟ್ ಆಗೋಯ್ತು. ಅಯ್ಯೋ ಪ್ರಿಯಾ ಅವರೇ, ಇದೆಲ್ಲ ಯಾಕೆ ತರೋದಿಕ್ಕೆ ಹೋಗಿದ್ರಿ? ಮನೆಯಲ್ಲೂ ಎಷ್ಟೊಂದು ಟಾಯ್ಸ್ ಇದಾವೆ ಗೊತ್ತಾ ಇವು ನಾವು. ಪಪ್ಪ, ನನ್ನ ಹತ್ರ ಎಷ್ಟೊಂದು ಟಾಯ್ಸ್ ಇದ್ರು, ಗ್ರೀನ್ ಕಲರ್ ಕಾರ್ ಇರ್ಲಿಲ್ಲ. ನನಗೆ ಕಾರ್ ತುಂಬಾ ಇಷ್ಟ ಆಯ್ತು. ಇದು ತುಂಬಾ ಇರ್ಲಿ ಬಿಡಿ ಚೆನ್ನಾಗಿದೆ ಶಶಾಂಕ್, ಅದೆಲ್ಲ ನೀವು ಕೊಡಿಸಿರೋದು. ಇದು ನಾನು ನನ್ನ ಮಗಂಗೆ ಅಂತ ಕೊಡಿಸ್ತಾ ಇರೋದು. ನಿನಗೆ ಖುಷಿ ಆಯ್ತಲ್ವಾ? ತುಂಬಾ ಖುಷಿ ಆಯ್ತು. ನಾನು ಇವತ್ತಿಂದ ಇದ್ರಲ್ಲಿ ಆಟ ಆಡ್ತೀನಿ. ಬರೀ ಆಟ ಆಡೋದು ಅಷ್ಟೇ ಅಲ್ಲ, ಎಕ್ಸಾಮ್ಸ್ ಇದೆ, ಓದ್ಕೋಬೇಕು ಅನ್ನೋ ಜ್ಞಾನ ಇದೆಯಾ ಇಲ್ವಾ? ಶಶಾಂಕ್, ಸುಮ್ಮನೆ ಯಾಕೆ ಮಗು ಮೇಲೆ ರೇಗಾಡ್ತೀರಾ? ಯಾವಾಗಲೂ ಓದು 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 ಅಂತ ಪ್ರೆಷರ್ ಹಾಕ್ತಾ ಇರಬಾರ್ದು ಮಕ್ಳುಗಳಿಗೆ. ಮಕ್ಳುಗಳು ಈ ವಯಸ್ಸಲ್ಲಿ ಆಟ ಆಡಬೇಕು, ಖುಷಿಯಾಗಿರಬೇಕು. ಬರೀ ಓದು 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 ಅಂತಂದರೆ ಅವ್ರ ಮನಸ್ಸಿಗೆ ಅದು ಒಂದು ರೀತಿ ಘಾಸಿ ಆಗುತ್ತೆ. ನಿಮ್ಗೆ ಅರ್ಥ ಆಗಲ್ವಾ ಅದು? ಅವ್ನು ಆಟ ಆಡ್ಬೇಕಾದ್ರೆ ಆಟ ಆಡಲಿ, ಓದೋ ಟೈಮಲ್ಲಿ ಓದಲಿ. ಮಮ್ಮಿ, ನೀವು ಎಷ್ಟು ಒಳ್ಳೆಯವರು. ಮಮ್ಮಿ, ನಾನು ಅಲ್ಲೇ ಆಟ ಆಡ್ತಾ ಇರ್ತೀನಿ ಕಾರಲ್ಲಿ. ಸರಿ ಕಣಪ್ಪ, ಹೋಗಿ ಆಟ ಆಡೋಗು. ಪಪ್ಪ, ನಾನು ಅಲ್ಲ ಆಟ ಆಡ್ತಾ ಇರ್ತೀನಿ. ಸರಿ ಆಯ್ತು, ಇಲ್ಲೇ ಆಟ ಆಡ್ತಾ ಇರು, ದೂರ ಎಲ್ಲೂ ಹೋಗ್ಬೇಡ. ಮಕ್ಳು ಕಳ್ಳಿರ್ತಾರಪ್ಪ, ಒಬ್ಬೊಬ್ಬರೇ ಆಟ ಆಡ್ತಾ ಇದ್ರೆ ಕಿಡ್ನಾಪ್ ಮಾಡಿಬಿಡ್ತಾರೆ. ನೀನು ನಮ್ಮ ಕಣ್ಣೆದುರುಗಡೆ ಇಲ್ಲೇ ಆಟ ಆಡ್ತಾ ಇರು, ನಾನು ಆಂಟಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಸರಿ ಪಪ್ಪ, ಆಯ್ತು. ಮತ್ತೆ ಶಶಾಂಕ್, ಇನ್ನೇನು ಸಮಾಚಾರ? ಏನಿಲ್ಲ ಪ್ರಿಯಾ ಅವರೇ, ಆ್ಯಕ್ಚುಲಿ ನಿಜ ಹೇಳಬೇಕಂತ ಅಂದರೆ ನಾನು ತುಂಬ ಗೊಂದಲದಲ್ಲಿದ್ದೆ. ನೀವು ನನ್ನ ಮಗನ ತಾಯಿಯಾಗಿ ನೋಡ್ಕೋತಿರೋ ಇಲ್ವೋ, ಅಥವಾ ನನ್ನ ಮಗ ನಿಮ್ಗೆ ಇಷ್ಟ ಆಗ್ತಾನೋ ಇಲ್ವೋ, ಈ ರೀತಿ ಏನೇನೋ ನೂರಾರು ಪ್ರಶ್ನೆಗಳು ತಲೆನಲ್ಲಿ. ಆದರೆ ಇವತ್ತು ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನೀವು ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೋತೀರಾ, ಅವನಿಗೆ ತಾಯಿ ಪ್ರೀತಿ ಕೊಡ್ತೀರಾ ಅನ್ನೋ ಸಂಪೂರ್ಣ ಭರವಸೆ ನನಗೆ ಬಂತು. ನನಗೂ ಅದೇ ಬೇಕಿತ್ತು ಶಶಾಂಕ್. ಅದಕ್ಕೆ ನಾನು ಈ ಥರ ನಾಟಕ ಆಡಿದ್ದು. ಹಿಂಗೋ ಮಾಡಿ ನಿನ್ನನ್ನು ನನ್ನ ಬಲೆಗೆ ಬೀಳ್ಸಾಯ್ತು. ಕುರಿ ಹಳ್ಳಕ್ಕೆ ಬಿದ್ದಾಯ್ತು, ಇನ್ನೇನಿದ್ರು ಬಲಿ ಹಾಕೋದಷ್ಟೇ. ನಿನ್ನ ಮಗನ ನಾನು ಪ್ರೀತಿಯಿಂದ ತಾಯಿ ಥರ ನೋಡ್ಕೊಳ್ಳೋದು ನೋವೇ ಚಾನ್ಸೇ ಇಲ್ಲ. ನಾನು ನನ್ನ ಮಗಳನ್ನೇ ನೋಡ್ಕೊಳಕ್ಕಾಗಲ್ಲ ಅಂತ ನನ್ನ ಗಂಡನ ಹತ್ರ ಬಿಟ್ಟು ಬಂದಿರೋಳು. ಇನ್ನು ನಿನ್ನ ಮಗನ ನನ್ನ ಮಗನಾಗಿ ನೋಡ್ಕೋತೀನ? ಚಾನ್ಸೇ ಇಲ್ಲ ಬಿಡು. ಪ್ರಿಯಾ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಶಶಾಂಕ್, ನನಗಂತೂ ಮಕ್ಕಳು ಅಂದರೆ ತುಂಬ ತುಂಬ ಇಷ್ಟ. ಅದಕ್ಕೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸರಿ ಬನ್ನಿ, ಆ ಕಡೆ ಕೂತ್ಕೊಂಡು ಮಾತಾಡೋಣ. ಏನಿಲ್ಲ ಶಶಾಂಕ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಲೇ ಬಂದಿದ್ದು. ಆದರೆ ನಿಮ್ಮನ್ನು ನೋಡಿ ಏನು ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಾನಿನ್ನು ಹೊರಡ್ತೀನಿ. ಅಯ್ಯೋ, ಇಷ್ಟು ಬೇಗ ಹೊರಟ್ಬಿಟ್ರೆ ಹೇಗೆ? ಅಲ್ಲ ಇರಿ, ಸಾಯಂಕಾಲ ಎಲ್ಲಾದರೂ ಡಿನ್ನರ್ ಮುಗಿಸ್ಕೊಂಡು ಹೋಗುರಂತೆ. ಬೇಡ ಶಶಾಂಕ್, ಹೊರಡ್ತೀನಿ, ಟೈಮ್ ಆಗುತ್ತೆ. ಯಾಕೆ, ಮನೆಯಲ್ಲಿ ಹೇಳಿ ಬಂದಿಲ್ವಾ ನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ? ಅಯ್ಯೋ ಹಾಗೇನಿಲ್ಲ, ನಾನು ಮನೆಯಲ್ಲಿ ಹೇಳಿದೆ ಯಾವ ಕೆಲಸನೂ ಮಾಡೋದೇ ಇಲ್ಲ. ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಪರ್ಮಿಷನ್ ತೊಗೊಂಡೇ ನಾನು ಬಂದಿರೋದು. ಮತ್ತೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಇರಲಿ ಬಿಡಿ, ಅಟ್ಲೀಸ್ಟ್ ಗೋಬಿ ಮಂಚೂರಿ ಪಾನಿಪುರಿ ಆದರೂ ತಿನ್ಕೊಂಡು ಹೋಗ್ಬೋದಲ್ಲ. ಏನಾದರೂ ಚಾಟ್ಸ್ ತಗೊಳ್ಳೋರಂತೆ. ಹೇಗಿದ್ರು ನನ್ನ ಮಗನೂ ಬಂದಿದ್ದಾನೆ, ಅವನು ಏನಾದರೂ ತಿಂತಾನೆ. ನೀವು ಬನ್ನಿ, ಎಲ್ಲರ ಜೊತೆಗೆ ಚಾಟ್ಸ್ ತಿನ್ಕೊಂಡು ಆಮೇಲೆ ಮನೆಗೆ ಹೋಗ್ಬೋದು. ಬೇಕಿದ್ರೆ ನಾನೇ ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಶಶಾಂಕ್, ನಾನು ಕಾರ್ ತಗೊಂಬಂದಿದ್ದೀನಿ, ಅದರ ಅವಶ್ಯಕತೆ ಏನಿಲ್ಲ. ಹೋಗಲಿ ಬಿಡಿ, ಪರವಾಗಿಲ್ಲ. ನೀವು ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂತಂದರೆ ಎಲ್ಲಾದರೂ ಚಾಟ್ಸ್ ತಿನ್ಬಿಟ್ಟು ಹೋಗೋಣ. ಆದರೂ ನಾನಿವತ್ತು ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಏನು ಅಭ್ಯಂತರ ಇಲ್ಲ ಅಲ್ವಾ? ಅಯ್ಯೋ, ಆ ಥರ ಇದ್ದರೆ ನಾನು ಯಾಕೆ ನಿಮ್ಮನ್ನು ಇಷ್ಟು ಖುಷಿಯಾಗಿ ಮೀಟ್ ಮಾಡೋದಕ್ಕೆ ಬರ್ತಿದ್ದೆ ಹೇಳಿ? ನನಗಂತೂ ತುಂಬ 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 ಖುಷಿ ಇದೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ. ನಾನಂತೂ ಒಂಟಿ ಕಾಲಲ್ಲಿ ನಿಂತಿದ್ದೀನಿ ನೋಡಿ. ಪಪ್ಪ ಪಪ್ಪ ಬನ್ನಿ ಪಪ್ಪ, ಆ ಕಡೆ ಜಾರು ಬಂಡಿ. ಆಮೇಲೆ ಅದು ಏನು ಹೇಳ್ತಾರಲ್ಲ ಪಪ್ಪ, ಹಿಂಗೆ ಆಡ್ತಾರಲ್ಲ, ಆ ಕಡೆ ಒಬ್ರು ಈ ಕಡೆ ಒಬ್ರು ಕುತ್ಕೊಂಡು, ಅದೆಲ್ಲ ಇದೆ. ಜೋಕಾಲಿನೂ ಇದೆ ಪಪ್ಪ. ಬನ್ನಿ, ಆ ಕಡೆ ಹೋಗಿ ಆಟ ಆಡೋಣ. ಮಗಳೇ, ಎಷ್ಟು ಹಠ ಮಾಡ್ತೀಯಮ್ಮ ನೀನು. ಯಾವಾಗಲೂ ಪಾರ್ಕ್ ಹೋಗೋಣ ಅಂತ ಹಠ ಮಾಡ್ತಾನೆ ಇರ್ತೀಯ. ಸರಿ ಬಾ ಹೋಗೋಣ. ಪಪ್ಪ ಪಪ್ಪ, ಮಮ್ಮಿ. ನಿಮ್ಮ ಮಮ್ಮಿ ಅಲ್ಲ ಪುಟ್ಟ, ಬಾ ಈ ಕಡೆ ಬೇಡ, ನಾವು ಆ ಕಡೆ ಹೋಗೋಣ. ಬಾ ಆ ಕಡೆ ಹೋಗೋಣ. ಪಪ್ಪ ಇಲ್ಲ, ಅದು ಮಮ್ಮಿನೇ, ನನಗೆ ಗೊತ್ತು, ಅದು ಮಮ್ಮಿನೇ. ಮಮ್ಮಿ ಮಮ್ಮಿ ಮಮ್ಮಿ.
ಯಾರು ಪುಟ್ಟ ನೀನು? ಇವ್ರನ್ನ ಯಾಕೆ ಮಮ್ಮಿ ಅಂತ ಕರಿತಿದ್ಯಾ? ಇವ್ರು ನಿಮ್ಮ ಮಮ್ಮಿ ಅಲ್ಲ ಪುಟ್ಟ. ಇಲ್ಲ, ಇದು ನಮ್ಮ ಮಮ್ಮಿನೇ. ಮಮ್ಮಿ, ನೀನು ಯಾಕೆ ಮಮ್ಮಿ ಮನೆಗೆ ಬರ್ತಾ ಇಲ್ಲಲ್ಲ? ಪಪ್ಪನ ಕೇಳಿದ್ರೆ ಪಪ್ಪನೂ ಏನು ಹೇಳಲ್ಲ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೀನು ನಾನು ನೋಡೇ ಇರಲಿಲ್ಲ, ಎಷ್ಟೊಂದು ದಿನ ಆಗಿತ್ತು. ಬನ್ನಿ ಮಮ್ಮಿ, ಈಗ ನೀವು ನನ್ನ ಜೊತೆ ಮನೆಗೆ ಬರಬೇಕು. ನೀವಿಲ್ಲ ಅಂತಂದ್ರೆ ನನಗೆ ಬೋರ್ ಆಗುತ್ತೆ. ಎಲ್ಲರೂ ನಿಮ್ಮ ಮಮ್ಮಿ ಇಲ್ಲ, ನಿಮ್ಮ ಮಮ್ಮಿ ಇಲ್ಲ ಅಂತಾರೆ. ನಂಗೆ ಬೇಜಾರಾಗುತ್ತೆ. ಬನ್ನಿ ಮಮ್ಮಿ, ಮನೆಗೆ ಹೋಗೋಣ. ಅಯ್ಯೋ, ನನ್ನ ಮಗಳನ್ನ ಹೆಂಗಪ್ಪ ಕರ್ಕೊಂಡು ಹೋಗೋದು? ಈ ಪ್ರಿಯಾ ಬೇರೆ ಇಲ್ಲೇ ಇದ್ದಾಳ. ನನ್ನ ಮಗಳಿಗೆ ಏನೋ ಸುಳ್ಳು ಹೇಳಿದ್ದೆ. ಈಗ ನೋಡಿದ್ರೆ ಪ್ರಿಯಾ ಕಣ್ಣೆದುರುಗಡೆನೇ ಇದ್ದರೆ ನನ್ನ ಮಗಳು ತುಂಬ ಹಠ ಮಾಡ್ತಾಳೆ. ಪ್ರಿಯಂಗೂ ನನಗೂ ಡಿವೋರ್ಸ್ ಆಗಿರೋ ವಿಷಯ ನನ್ನ ಮಗಳಿಗೆ ಗೊತ್ತಿಲ್ಲ. ಏನು ಮಾಡಲಿ? ಏನಾದರೂ ಒಂದು ಹೇಳಿ ಕರ್ಕೊಂಡು ಹೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಪಾಪು, ನಾನು ನಿಮ್ಮ ಮಮ್ಮಿ ಅಲ್ಲ. ನಿಮ್ಮ ಮಮ್ಮಿ ಯಾರೋ ನಂತರನೇ ಇದ್ರು ಅನ್ಸುತ್ತೆ. ನಾನು ನಿಮ್ಮ ಮಮ್ಮಿ ಅಲ್ಲ ಕಣಪ್ಪ. ಯಾಕೆ ಮಮ್ಮಿ ಸುಳ್ಳು ಹೇಳ್ತಾ ಇದ್ದೀರಾ? ನೀವು ನನ್ನ ಮಮ್ಮಿನೇ ತಾನೇ? ನಿಜ ಹೇಳಿ. ಯಾಕೆ ಮಮ್ಮಿ, ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮಗೆ? ನಾನೇ ಮಗಳು ಬಂದು ಮಾತಾಡ್ಸಿದ್ರು ನೀನು ನನ್ನ ಮಗಳಲ್ಲ ಅಂತ ಹೇಳ್ತಿದ್ದೀರಲ್ಲ ಮಮ್ಮಿ. ನನಗೆ ಗೊತ್ತು, ನೀವೇ ನನ್ನ ಮಮ್ಮಿ. ಪುಟ್ಟ ಬಾಯ್ಲಿ. ಓ, ಈ ಮಗು ನಿಮ್ಮ ಮಗುನಾ? ಹಾಂ ಹೌದು ಸರ್. ಅಂದರೆ ನನ್ನ ಮಗಳು ಅಂದರೆ ನನ್ನ ಹೆಂಡತಿ ನಿಮ್ಮ ಜೊತೆ ಇದ್ದಾರಲ್ಲ, ಅವ್ರ ಥರನೇ ಇದ್ದರು. ಅದಕ್ಕೆ ನನ್ನ ಮಗಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ಸಾರಿ. ಅದೇ ಹೌದು, ಮೋಸ್ಟ್ಲಿ ಅವರು ನನ್ನ ಥರನೇ ಇದ್ರು ಅನ್ಸುತ್ತೆ. ಅದಕ್ಕೆ ನಿಮ್ಮ ಮಗು ನನ್ನನ್ನೇ ತಾಯಿ ಅಂತ ಅನ್ಕೊಂಡ್ಬಿಟ್ಟಿದೆ. ಕರ್ಕೊಂಡೋಗಿ ಸರ್ ನಿಮ್ಮ ಮಗುನ. ಬಾ ಮಗಳೇ, ನಾವು ಇಲ್ಲಿಂದ ಹೊರಡೋಣ ಬಾ. ಪಪ್ಪ, ನಾನು ಬರಲ್ಲ. ನನ್ನ ಮಮ್ಮಿ ಬೇಕು. ಪುಟ್ಟಿ, ಅವ್ರು ನಿಮ್ಮ ಮಮ್ಮಿ ಅಲ್ಲ ಕಣಪ್ಪ. ಬಾ, ನಿಮ್ಮ ಮಮ್ಮಿ ಅವರಲ್ಲ. ಸುಮ್ಮನೆ ಅವ್ರಿಗೆಲ್ಲ ತೊಂದರೆ ಕೊಡಬಾರ್ದು. ಬಾರಪ್ಪ, ನಾವು ಹೋಗೋಣ. ಪಪ್ಪ, ನನ್ನ ಇಲ್ಲೇ ಬಿಡು ಪಪ್ಪ. ಅವ್ರು ನಮ್ಮ ಮಮ್ಮಿನೇನೆ. ನಾನು ಅವ್ರನ್ನ ಮನೆಗೆ ಕರ್ಕೊಂಡ್ಬರ್ತೀನಿ. ನಾನೆಲ್ಲೂ ಬರಲ್ಲ ಪಪ್ಪ. ನಂಗೆ ಯಾವ ಆಟನೂ ಬೇಡ ಪಪ್ಪ. ಮಮ್ಮಿ ಕರ್ಕೊಂಡು ಹೋಗೋಣ ಪಪ್ಪ, ಪ್ಲೀಸ್. ಅಯ್ಯೋ ಪಾಪ, ಮಗು ತುಂಬ ಅಳ್ತಿದೆ. ಬಿಡಿ, ಸ್ವಲ್ಪ ಹೊತ್ತು ಇವ್ರ ಜೊತೆನೇ ಇರಲಿ, ಏನು ಪರವಾಗಿಲ್ಲ. ಅಂದರೆ ಇವರು ನನ್ನ ಮದುವೆ ಆಗೋ ಹುಡುಗಿ, ಹಂಗಾಗಿ ನಾವಿಬ್ರು ಮಾತಾಡ್ತಾ ಇದ್ದೋ. ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ನನ್ನ ಮಗನೂ ಇದ್ದಾನೆ, ಅಲ್ಲಿದ್ದಾನೆ. ರಾಜು, ರಾಜು ಬಾರಪ್ಪ ಇಲ್ಲಿ. ಬಂದೆ ಪಪ್ಪ. ಏನ್ ಪಪ್ಪ ಕರೆದ್ರಲ್ಲ? ರಾಜು ನೋಡಪ್ಪ, ಈ ಪಾಪು ತುಂಬ ಅಳ್ತಿದೆ. ಪಾಪು ಕರ್ಕೊಂಡೋಗಿ ಆಟ ಆಡ್ಸು. ನಿನ್ನ ಕಾರ್ ಇದೆಯಲ್ಲ ಅದೆಲ್ಲ ಕೊಡು. ಅಲ್ಲಿ ಆಟ ಆಡೋದೆಲ್ಲ ಇದೆಯಲ್ಲ, ಜಾರು ಗುಪ್ಪೆ ಅದೆಲ್ಲ ಇದೆ ನೋಡು, ಅಲ್ಲಿ ಕರ್ಕೊಂಡೋಗಿ ಆಟ ಆಡ್ಸೋಗು. ಅಯ್ಯೋ ಬೇಡ ಸರ್, ನಾವು ಮನೆಗೆ ಹೋಗ್ತೀವಿ. ನಮಗೆ ಕೆಲಸ ಮುಗೀತು, ಇಲ್ಲಿಗೆ ಬಂದಿದ್ದು ಕೆಲಸ ಮುಗೀತು, ನಾವು ಹೊರಡ್ತೀವಿ ಸರ್. ಅಯ್ಯೋ ಪಾಪ, ಮಗು ಅಷ್ಟೊಂದು ಅಳ್ತಾ ಇದೆ. ನೀವು ಯಾಕೆ ಮಗುಗೆ ಅಷ್ಟೊಂದು ಹಿಂಸೆ ಕೊಡ್ತೀರಾ? ಬಿಡಿ, ಸ್ವಲ್ಪ ಹೊತ್ತು ಆಟ ಆಡಲಿ. ಅವಳಿಗೂ ಮೈಂಡ್ ಫ್ರೀ ಆಗುತ್ತೆ. ಫ್ರೀ ಆದಮೇಲೆ ನಮ್ಮ ಜೊತೆನಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲಿಂದ ಕರ್ಕೊಂಡು ಹೋಗ್ಬೋದಲ್ಲ. ಏನು ತೊಂದರೆ ಇಲ್ಲ. ನನ್ನ ಮಗನ ಜೊತೆ ನಿಮ್ಮ ಮಗಳು ಆಟ ಆಡ್ಕೋತಾಳೆ. ಹೋಗಪ್ಪ, ಕರ್ಕೊಂಡೋಗು ರಾಜು. ಬಾ ಪುಟ್ಟಿ, ನಾನು ನೀನು ಆಟ ಆಡೋಣ ಬಾ. ಅಣ್ಣ, ಅವರು ನಮ್ಮ ಮಮ್ಮಿ ಅಣ್ಣ. ಅವರು ನಮ್ಮ ಮಮ್ಮಿನೇನೆ. ನಮ್ಮ ಪಪ್ಪನ ಸುಳ್ಳು ಹೇಳ್ತಿದ್ದಾರೆ ನನಗೆ. ಸರ್, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನೋಡಿ, ಅಲ್ಲೂ ನನ್ನ ಮಮ್ಮಿ ನಮ್ಮ ಮಮ್ಮಿ ಅಂತ ಹೇಳ್ತಿದ್ದಾಳೆ. ಬಿಡಿ, ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಓ, ನೀವಿಬ್ರು ಮದುವೆ ಆಗ್ತಾ ಇದ್ದೀರಾ? ಸರ್, ನನಗೆ ಅನುಭವದ ಮಾತು ಕೆಲವೊಂದು ಹೇಳ್ತೀನಿ, ನೀವೇನು ತಪ್ಪು ತಿಳ್ಕೊಬೇಡಿ. ಒಂದು ಮದುವೆ ಅಂತ ಅಂದರೆ ಅದು ಒಂದು ಬಂಧ. ಅದನ್ನು ಯಾವತ್ತೂ ಒಳ್ಳೆಯವ್ರ ಜೊತೆನೇ ಹಂಚ್ಕೋಬೇಕು. ಏನೋ ರಾಂಗ್ ಸೆಲೆಕ್ಷನಿಂದ ಜೀವನನೇ ಹಾಳಾಗ್ಬಿಡುತ್ತೆ ಸರ್. ಅಲ್ಲ, ಯಾಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ಮುಂದೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಸರ್. ಯಾಕಂದರೆ ನಾವು ಹೊರಗಡೆ ಏನು ನೋಡ್ತೀವೋ ಅದೆಲ್ಲ ಅದೇ ಥರ ಇರಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತಾರಲ್ಲ, ಆ ಥರ ಸರ್. ಎಲ್ಲನೂ ನಾವು ಪರೀಕ್ಷೆ ಮಾಡಿ ಒಳ್ಳೇದು ಕೆಟ್ಟದ್ದು ನೋಡಿ ತಗೋಬೇಕು. ಜಗತ್ತಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಸರ್. ನಾವು ಆಯ್ಕೆ ಮಾಡ್ಕೋತೀವಲ್ಲ, ಅದು ಒಳ್ಳೇದಾಗಿದ್ರೆ ಮಾತ್ರ ಜೀವನ ಚೆನ್ನಾಗಿರೋದು. ಯೋಚನೆ ಮಾಡಿ. ಅಯ್ಯೋ, ಇವನು ಯಾಕೆ ಇಲ್ಲಿಗೆ ಬಂದ? ನನ್ನ ಹಿಂದಕ್ಕೆ ಬರ್ತಾನೆ ಇವನೊಬ್ಬ. ಛೇ, ಅಲ್ಲ, ಶಶಾಂಕ್ ಎದುರಿಗೇನೆ ಇವ್ನು ಮೀಟ್ ಆಗಬೇಕಾ? ಆ ಮಗು ಬೇರೆ ಅವನ ಎದುರಿಗೇನೆ ಬಂದ್ಬಿಟ್ಟು ಅಮ್ಮೆ ಎಮ್ಮೆ ಅಂತ ತಪ್ಕೊಳ್ಳುತ್ತೆ. ಅಯ್ಯೋ ದೇವ್ರೇ, ಇದೆಲ್ಲನೂ ಏನೇನೋ ಹೇಳಿ ಇವ್ರ ತಲೆಗೆ ಏನೇನೋ ತುಂಬ್ತಿದ್ದಾನೆ. ಅಯ್ಯೋ ಶಶಾಂಕ್, ಅವ್ನ ಮಾತನ್ನ ತಲೆ ಕೆಡಿಸ್ಕೊಳ್ದೇ ಇದ್ರೆ ಸಾಕಪ್ಪ. ಶಶಾಂಕ್, ಬನ್ನಿ ಹೊರಡೋಣ, ಟೈಮ್ ಆಗುತ್ತೆ ನನಗೆ. ನಾನು ಆವಾಗಲೇ ಹೋಗ್ತೀನಿ ಅಂತ ಅಂದೆ, ನೀವೇ ಹೇಳಿದ ಮತ್ತೆ ಕೇಳ್ತಿಲ್ಲ. ಬನ್ನಿ ಶಶಾಂಕ್, ಹೊರಡೋಣ, ಕತ್ಲೆ ಆಗುತ್ತೆ. ಹೌದು ಸರ್, ಹೊರಡಿ, ಟೈಮ್ ಆಗುತ್ತೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಆದರೆ ಯೋಚನೆ ಮಾಡಿ, ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ, ಒಳ್ಳೇದನ್ನ ಆರಿಸ್ಕೊಳ್ಳಿ. ಬಾ ಮಗಳೇ, ನಾವಿಲ್ಲಿಂದ ಹೊರಡೋಣ. ಪಪ್ಪ ಬಿಡಿ ಪಪ್ಪ, ಯಾಕೆ ಈ ಥರ ಹೇಳ್ಕೊಂಡು ಹೋಗ್ತಿದ್ದೀರಾ? ಅವ್ರು ನನ್ನ ಮಮ್ಮಿನೇ ತಾನೇ? ನಿಜ ಹೇಳಿ ಪಪ್ಪ. ಅದು ನಿಮ್ಮ ಮಮ್ಮಿ ಅಲ್ಲ ಕಂದ, ನಿಮ್ಮ ಮಮ್ಮಿ ಸತ್ತೋದ್ರು. ನಿನ್ನ ಪಾಲಿಗೆ ನಿಮ್ಮ ಮಮ್ಮಿ ಇಲ್ಲ. ನಾನೇ ನಿನಗೆ ಮಮ್ಮಿ ಡ್ಯಾಡಿ ಎಲ್ಲನೂ. ಅವ್ರು ಯಾಕೆ ನನ್ನ ಹತ್ರ ಆ ಥರ ಹೇಳಿದ್ರು? ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ? ಒಳ್ಳೇದು ಕೆಟ್ಟದ್ದು, ಅಯ್ಯೋ ಅವ್ರು ಏನೇನೋ ಹೇಳ್ಬಿಟ್ರಲ್ಲ. ಛೇ, ನಾನು ಯಾಕೆ ಸುಮ್ಮನೆ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಕು? ಶಶಾಂಕ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ, ಯಾರೋ ಏನೋ ಹೇಳ್ತಾರೆ ಅಂತ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಬಿಡಿ ಪ್ರಿಯಾ ಅವರೇ, ಬನ್ನಿ ಹೊರಡೋಣ, ಟೈಮ್ ಆಗ್ತಿದೆ ಅಂತಂದ್ರಲ್ಲ. ರಾಜು, ಹೋಗಪ್ಪ, ನಿಂದು ಟಾಯ್ಸ್ ಎಲ್ಲ ತಗೊಂಬ, ಹೋಗು, ಹೊರಡೋಣ.
ಒಂದು ಕೆಲಸ ಮಾಡೋಣ ಪ್ರಿಯ ಅವರೇ, ನಿಮ್ಮ ಕಾರ್ ಇಲ್ಲೇ ಬಿಟ್ಟಿರಿ. ನಮ್ಮ ಕಾರಲ್ಲೇ ಹೋಗ್ಬಿಟ್ಟು ಎಲ್ಲ ಚಾಟ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಬರಬೇಕಾದ್ರೆ ನಿಮ್ಮ ಕಾರ್ ತೊಗೊಂಡು ಹೋಗೋರಂತೆ, ಏನಂತೀರಾ? ಹಾಂ ಸರಿ ಸರಿ, ನೀವು ಹೇಳ್ದಾಗೆ ಮಾಡೋಣ. ಹುಷಪ್ಪ, ಶಶಾಂಕ್ ಅವನು ಹೇಳಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಲ್ಲ. ಇವನೇನು ಈ ಥರ ಅಡ್ಡ ಬಂದ್ಬಿಟ್ಟು ಈ ಥರ ಎಲ್ಲ ಹೇಳ್ಬಿಟ್ನಲ್ಲ ನನ್ನ ಗಂಡ ಆಗೋರಿಗೆ. ಛೇ, ಏನೋ ಇವತ್ತು ದೇವ್ರ ನನ್ನ ಕಡೆ ಇದ್ದ ಅನಿಸುತ್ತೆ. ಅದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಹಂಗೆ. ಮಮ್ಮಿ ಆವಾಗಲೇ ಹೇಳಿದ್ರು, ಬೇಡಮ್ಮ ಎಲ್ಲೂ ಹೊರಗಡೆ ಓಡಾಡಬೇಡ ಮದುವೆ ಆಗೋವರೆಗೂ ಅಂತ. ನಾನೇ ಕೇಳದೆ ಬಂದೆ. ಬನ್ನಿ ಪ್ರಿಯ ಅವರೇ. ಹಾಂ ಬರ್ತೀನಿ.